ಹೈ ಡಿಗ್ರಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಡಿಪ್ಲೊಮಾ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸರ್ಕಾರ ವತಿಯಿಂದ ಒಂದು ಅಪ್ಡೇಟ್ ಬಂದಿದೆ. ಯುವ ನಿಧಿ ಸ್ಕೀಮ್ ಅಂತ ಏನಿದೆಯಲ್ಲ, ಆ ಒಂದು ಸ್ಕೀಮ್ ಅಡಿಯಲ್ಲಿ ಡಿಗ್ರಿ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ. ಅದೇ ರೀತಿ ಡಿಪ್ಲೊಮಾ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 1,500 ರೂಪಾಯಿ ಬರುತ್ತೆ. ಸೇವಾ ಸಿಂಧು gs.karnataka.gov.in ಈ ಒಂದು ವೆಬ್ಸೈಟ್ನಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೈಬರ್ ಸೆಂಟರ್ನಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿಕೊಡ್ತಾರೆ. ಮತ್ತು ಇನ್ನೊಂದೇನು 2023 ಮತ್ತು 24ನಲ್ಲಿ ಯಾರೆಲ್ಲ ಪದವಿ ಎಲ್ಲ ವಿದ್ಯಾರ್ಥಿಗಳು ಅಂದರೆ ಡಿಗ್ರಿನಲ್ಲಿ ಪಾಸ್ ಆಗಿದ್ದಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಎಲಿಜಿಬಿಲಿಟಿ ಆಗಿರುತ್ತೆ. ಇವಾಗ ಯಾರೆಲ್ಲ ಡಿಗ್ರಿ ಮಾಡ್ತಾ ಇದ್ದಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಆಗಿರುವುದಿಲ್ಲ. ಯಾರೆಲ್ಲ 2023-24ನಲ್ಲಿ ಪಾಸ್ಔಟ್ ಆಗಿರೋದಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಅಷ್ಟೇ ಆಗಿರುತ್ತೆ. ನಿಮ್ಮ ಕಾಲೇಜಿನಲ್ಲಿ ಹೋಗಿ ಡಾಟಾಬೇಸ್ ತೆಗೆದುಕೊಂಡು ನೀವು ಹೆಚ್ಚಿನ ಮಾಹಿತಿ ನಿಮ್ಮ ಕಾಲೇಜಿನಲ್ಲಿ ಹೋಗಿ ಕೇಳಿ. ಮತ್ತು ಯಾವುದೇ ರೀತಿ ಪ್ರೈವೇಟ್ ಜಾಬ್ನಲ್ಲಿ ಇರಬಾರ್ದು ಮತ್ತು ಗೌರ್ಮೆಂಟ್ ಜಾಬ್ನಲ್ಲಿ ಇರಬಾರ್ದು. ವ್ಯಾನ್ ನಂಬರ್ ಅಂದರೆ ಯೂನಿವರ್ಸಲ್ ನಂಬರ್ ನಿಮ್ಮದು ಕ್ರಿಯೇಟ್ ಆದರೆ ನಿಮಗೆ ಯಾವುದೇ ರೀತಿ ಈ ಒಂದು ಪ್ರತಿ ತಿಂಗಳು 3,000 ರೂಪಾಯಿ ಮತ್ತು 1,500 ರೂಪಾಯಿ ಬರಲ್ಲ. ಆಯಿತಾ? ಕ್ಯಾಂಡಿಡೇಟ್ ಏನಿದೆಯಲ್ಲ ಅನ್ಎಂಪ್ಲಾಯ್ಡ್ ಆಗಿರಬೇಕು. ಅಂದರೆ ಡಿಗ್ರಿ ಮುಗಿದಿದೆ ಅಂತ ಅನ್ಕೊಳ್ಳಿ. ಇವಾಗ BSc ಮತ್ತು BCom ಮತ್ತು BA ಮತ್ತು BBA ಯಾವುದೋ